ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಟೋರಿ ಬ್ಲೌಸ್ ಕಟ್ಟಿಂಗ್ ಹೇಳ್ತೀನಿ. 40 ಚೆಸ್ಟ್ ಅದು. ಸೊ ಬ್ಲೌಸ್ ಮೇಲೆ ಅಳತೆ ತಗೊಂಡು ಹೇಗೆ ನಾವು ಪೇಪರ್ ಮೇಲೆ ಅದನ್ನು ಮಾರ್ಕ್ ಹಾಕಬೇಕು, ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ಟಿಂಗನ್ನು ತೋರಿಸ್ತೀನಿ ಫ್ರೆಂಡ್ಸ್. ಹಾಗಾಗಿ ಟಿಪ್ಸ್ ಸಹಿತ ಹೇಳ್ತೀನಿ. ಸೊ ಎಲ್ಲೂ ನೀವು ವಿಡಿಯೋನ ಸ್ಕ್ರಿಪ್ಟ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ನೋಡಿ, ಇದು ಬ್ಲೌಸ್ ಅದ ಏನೇನು ಬೇಕಾಗತ್ತಲ್ವ. ಸೊ ನನ್ನ ಮರಾಠಿ ಎಜುಕೇಷನ್ ಆಗಿರೋದ್ರಿಂದ ನಾನು ಕನ್ನಡ ನನಗೆ ಸರಿಯಾಗಿ ಅದು ಬರೆಯೋಕ್ಕೆ ಬರಲ್ಲ ನೋಡಿ. ಹಾಗಾಗಿ ನಾನು ಈ ಬ್ಲೌಸನ್ನು ನಾನು ಇಂಗ್ಲೀಷಲ್ಲಿ ಹಾಕಿದ್ದೀನಿ ನೋಡಿ. ಸೊ ಫಸ್ಟಿಗೆ ನಾನು ಬ್ಲೌಸ್ ಲೆಂತನ್ನು ತೊಗೊಂಡಿದ್ದೀನಿ. ಅಂದರೆ ಬ್ಲೌಸದ ಪೂರ್ಣ ಉದ್ದ ತೊಗೋಬೇಕು. ಆಮೇಲೆ ಚೆಸ್ಟ್ ಅಂದರೆ ಎದೆ ಸುತ್ತಳತೆ ಎಷ್ಟಿದೆ ತೊಗೋಬೇಕು. ಫ್ರಂಟ್ ನೆಕ್ ಅಂದರೆ ನಾವು ಮುಂಭಾಗದ ಕೊರಳು ಎಷ್ಟಿದೆ ಅದನ್ನು ತೊಗೋಬೇಕು. ಬ್ಯಾಕ್ ನೆಕ್ ಅಂದರೆ ಹಿಂಭಾಗದ ಕೊರಳು ಎಷ್ಟಿದೆ ನೋಡಿ ಅಷ್ಟು ತೊಗೋಬೇಕು. ಸೊ ಶೋಲ್ಡರ್ ಪೂರ್ತಿ ಶೋಲ್ಡರ್ ಎಷ್ಟು ಬರುತ್ತೆ ನೋಡಿ ಅದನ್ನು ತೊಗೋಬೇಕು. ಮತ್ತು ಶೋಲ್ಡರ್ ಪಟ್ಟಿ ಅಂದರೆ ಇವಾಗ ರೆಡಿಮೇಡಾಗಿ ಶೋಲ್ಡರ್ ಪಟ್ಟಿ ಎಷ್ಟಿದೆ ನೋಡಿ ಅದನ್ನು ತೊಗೋಬೇಕು. ಮತ್ತು ವೇಸ್ಟ್ ಅಂದರೆ ಸೊಂಟದ ಸುತ್ತಳತೆ ಎಷ್ಟಿದೆ ನೋಡಿ ಅದನ್ನು ತೊಗೋಬೇಕು. ಮತ್ತು ಸ್ಲೀವ್ ಲೆಂತು ಕೂಡ ಎಷ್ಟಿದೆ ನೋಡಿ ಅದನ್ನು ತೊಗೋಬೇಕು. ಸ್ಲೀವ್ ರೌಂಡ್ ಎಷ್ಟಿದೆ ನೋಡಿ ಅಷ್ಟು ಕರೆಕ್ಟಾಗಿ ಅಷ್ಟೇ ತೊಗೋಬೇಕು ಸ್ಲೀವ್ ರೌಂಡು. ಮತ್ತು ಕಟೋರಿ ಪಾಯಿಂಟ್, ಮೇನ್ ಮುಖ್ಯ ಪಾಯಿಂಟ್ ಅಂದರೆ ಕಟೋರಿ ಪಾಯಿಂಟ್. ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ಇದರಲ್ಲಿ ಎಷ್ಟೆಷ್ಟು ಪಾಯಿಂಟನ್ನು ಆ್ಯಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಬನ್ನಿ ನಾವು ಬ್ಲೌಸ್ ಮೇಲೆ ಅಳತೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಇದು ಬ್ಲೌಸ್ ಈ ಕಡೆ ಇಡ್ತೀನಿ. ಇದು ಬ್ಲೌಸ್ ನೋಡಿ 40 ಚೆಸ್ಟದ ಕಟೋರಿ ಬ್ಲೌಸ್ ಫ್ರೆಂಡ್ಸ್ ಇದು. ಇವಾಗ ಪೂರ್ಣ ಉದ್ದ ತಗೊಳ್ಳೋಣ. ಈ ಶೋಲ್ಡರ್ ಪಟ್ಟಿ ಏನಿದೆ ಇಲ್ಲಿಂದ ಜಸ್ಟ್ ಇಷ್ಟು ನೋಡಿ ತೊಗೋತಾ ಇದ್ದೀನಿ. ಶೋಲ್ಡರ್ ಪಟ್ಟಿ ಮಾರ್ಕ್ ಎಲ್ಲಿದೆ ನೋಡ್ಬೋದು ನೀವು, ಅಲ್ಲಿಗೆ ಇಟ್ಟಿದ್ದೀನಿ. ಈ ಥರ ನೋಡಿ ಇದು 14 ಬರ್ತಾಯಿದೆ. ಸ್ವಲ್ಪ ತುಂಬಾ ಎಳೆಬಾರ್ದು ಇದನ್ನು. ಎಷ್ಟು ಬರ್ತಾಯಿದೆ ನೋಡಿ 14 ಬ್ಲೌಸದ ಪೂರ್ಣ ಉದ್ದ. ಬ್ಲೌಸ್ ಲೆಂತ್ 14 ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡಿದ್ದೀನಿ. ಅದು 15 ಇಂಚ್ ಆಯಿತು. ಪೂರ್ಣ ಉದ್ದ ನಾನು ಬ್ಲೌಸದ 15 ಇಂಚ್ ತೊಗೋತಾ ಇದ್ದೀನಿ ನೋಡಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ 1 ಇಂಚನ್ನು ಆ್ಯಡ್ ಮಾಡಿದ್ದೀನಿ ನಾನು, ಯಾಕಂದರೆ ಇದು ಲೈನಿಂಗ್ ಅಟ್ಯಾಚಿಂಗ್ ಅಲ್ವಾ. ಹಾಗಾಗಿ ಇವಾಗ ಚೆಸ್ಟ್ ಅಳತೆ ಮಾಡೋಣ ಬನ್ನಿ. ಚೆಸ್ಟದ ಅಳತೆ ಯಾವಾಗ್ಲೂ ಹುಕ್ ಸೈಡಲ್ಲೇ ತಗೋದು. ಬಟನ್ ಇದ್ದಂದರೆ ಕಾಜಾ ಪಟ್ಟಿ ಇರುತ್ತಲ್ವ ಆ ಕಡೆ ಸೈಡಿಂದ ತಗೋದು. ಹುಕ್ಸ್ ಇದ್ದರೆ ಹುಕ್ ಸೈಡಿಂದ ತಗೋದು ನೋಡಿ. ಎದೆ ಸುತ್ತಳತೆ ಬಂದುಬಿಟ್ಟು ನೋಡಿ ಎಷ್ಟಿದೆ 10 ಇಂಚಿದೆ ನೋಡಿ ಕರೆಕ್ಟಾಗಿ. ಇದು 40 ಚೆಸ್ಟಿನ ಬ್ಲೌಸ್ ಇದೆ ನೋಡಿ, ಅಂದರೆ ಹಾಫ್ ತೊಗೊಂಡಿದ್ದೀವಿ. ಸೊ ನೋಡಿ 10 ಇಂಚ್ ಬಂದಿದೆ. ಇವಾಗ 10 ಇಂಚ್ ಎಷ್ಟಿದೆ ಅಷ್ಟೇ ಬರ್ಕೋಬೇಕು ಅದನ್ನು, ಯಾಕಂದರೆ ಅದರಲ್ಲಿ ಏನು ಕೂಡಿಸೋ ಇದೇನಿಲ್ಲ. ಫ್ರಂಟ್ ನೆಕ್ ಬಂದುಬಿಟ್ಟು ಎಷ್ಟಿದೆ ಅಂತ ನೋಡೋಣ ಬನ್ನಿ. ಫ್ರಂಟ್ ನೆಕ್ಕು 6 ಇದೆ ನೋಡಿ, 6. ಅದರಲ್ಲಿ ನಾವು ಅರ್ಧ ಇಂಚನ್ನು ಆ್ಯಡ್ ಮಾಡಬೇಕೈತೆ. 6 ಪ್ಲಸ್ ಅರ್ಧ ಇಂಚು 6.5 ಆಗುತ್ತೆ ನೋಡಿ. ಇದನ್ನು ನೀಟಾಗಿ ಬರ್ಕೊಳ್ಳಿ ನಾನು ಹೇಳಿದ ಹಾಗೆ ನೀವು. ಇವಾಗ ಬ್ಯಾಕ್ ನೆಕ್ಕು 10 ಅಂದರೆ ಅವರು 9.5 ಇದೆ ಅವ್ರದ್ದು. ನಾನು ಅಂದರೆ ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದ ನನಗೆ ಗೊತ್ತು. ಹಾಗಾಗಿ ನಿಮಗೂ ಒಂದು ಸರ್ತಿ ಅಳತೆ ತೋರ್ಸೋಣ ಬನ್ನಿ. ನೋಡಿ 9.5 ಇದೆ. ಅದರಲ್ಲಿ ನಾನು ಅರ್ಧ ಇಂಚನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಅದು 10 ಅಂತ ತೊಗೊಂಡಿದ್ದೀನಿ ನೋಡಿ. 10 ಇಂಚು ಬ್ಯಾಕ್ ನೆಕ್ಕು. ಇವಾಗ ಶೋಲ್ಡರ್ ಆಳೆನ ಆ ಶೋಲ್ಡರ್ ಪಟ್ಟಿಯಿಂದ ಇದು ಪೂರ್ತಿ ಶೋಲ್ಡರ್ ನೋಡಿ 10 ಇಂಚಿಗೆ 10 ಇಂಚ್ ಬಂತು ನೋಡಿ. ಅಲ್ಲಿ 10 ಇಂಚದ ಅರ್ಧ ಎಷ್ಟು ಬರುತ್ತೆ 5 ಬರುತ್ತೆ. ಅದರಲ್ಲಿ ನಾವು 1 ಇಂಚನ್ನು ಆ್ಯಡ್ ಮಾಡಬೇಕಾಗತ್ತೆ ನೋಡಿ. ಅರ್ಧ ಇಂಚನ್ನು ಆ್ಯಡ್ ಮಾಡಬೇಕು. 5 ಅದರಲ್ಲಿ -5 ಮಾಡಿದರೆ 5 ಪಾಯಿಂಟ್, ಅದರಲ್ಲಿ ಅರ್ಧ ಇಂಚು 5.5 ಇಂಚ್ ಆಗುತ್ತೆ. ಶೋಲ್ಡರ್ ಪಟ್ಟಿ ಎಷ್ಟಿದೆ ನೋಡೋಣ ಬನ್ನಿ. ಶೋಲ್ಡರ್ ಪಟ್ಟಿ ಬಂದುಬಿಟ್ಟು 2.5 ಇದೆ ನೋಡಿ, 2.5. ಅದು ಅರ್ಧ ಇಂಚನ್ನು ಆ್ಯಡ್ ಮಾಡಿದ್ದೀನಿ, 3 ಇದೆ ನೋಡಿ. ಇವಾಗ
ಸೊಂಟದ ಸುತ್ತಳತೆ ಎಷ್ಟಿದೆ ನೋಡೋಣ ಬನ್ನಿ. 16.5 ಇದೆ ನೋಡಿ. ಅದರ ಅರ್ಧ ಮಾಡಿದಾಗ 8.5 ಬರುತ್ತೆ. ಅದು 8.5 ಸೊಂಟದ ಸುತ್ತಳತೆ 8.5 ಬರುತ್ತೆ ನೋಡಿ. ಇವಾಗ 8.5 ಹಾಕ್ತೀನಿ ಅಲ್ಲಿ. ಇವಾಗ ಸ್ಲೀವ್ ಲೆಂತ್ ಎಷ್ಟಿದೆ ನೋಡಿ. ನೋಡಿ ಇಲ್ಲಿ 5 ಇಂಚಿಗೆ ಬರ್ತೈತೆ. ಅವರು 5 ಇಂಚಿಗೆ ಇಡಿ ಅಂತ ಹೇಳಿದರು. ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿ 5.5 ಇಂಚು ಇಡ್ತಾಯಿದ್ದೀನಿ ನೋಡಿ ಸ್ಲೀವ್ ಲೆಂತು. ಮತ್ತು ಸ್ಲೀವ್ ರೌಂಡ್ ಕೂಡ ಅಲ್ಲೇ ಸಿಗುತ್ತೆ ನಮಗೆ. 6 ಇಂಚಿಗೆ ಸ್ಲೀವ್ ರೌಂಡ್ 6.2. ಮತ್ತು ಮೇನ್ ಪಾಯಿಂಟ್ ಅಂದರೆ ಕಟೋರಿ ಪಾಯಿಂಟ್ ನೋಡಿ. ಇದು ನಾನು 40 ಚೆಸ್ಟಿಗೆ ನಾನು 6 ಇಂಚೆ ತೊಗೋದು ಕಟೋರಿ ಪಾಯಿಂಟನ್ನು. ಸೊ ಇದು ಆಯಿತು. ಯಾಕಂದರೆ ಇದರಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಅದು ಆರ್ಮೋಲ್ ಹೆಂಗೆ ಅಳೆಯೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಶೋಲ್ಡರ್ ಡ್ರಾಪು ಅದರಲ್ಲಿ ಇರುತ್ತೆ ನೋಡಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ. ಯಾಕಂದರೆ ಮರ್ತಿದ್ದೀನಿ ನಾನು ಇದರಲ್ಲಿ ಅದನ್ನು ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಕರೆಕ್ಟಾಗಿ ಕೂರುತ್ತೆ ಆರ್ಮೋಲು. ಸೊ ಅದರಲ್ಲಿ ನೋಡಿ ಆರ್ಮೋಲನ್ನು ಹೆಂಗೆ ಅಳಿತಾರೆ ಅಂತ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವಾಗ ಪೇಪರ್ ಕಟ್ಟಿಂಗ್ ಮೇಲೆ ನಾನು 15 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. 5.5 ಇಂಚ್ ಶೋಲ್ಡರ್, ಬಗಲಿನ ಉದ್ದ 6 ಇಂಚ್ ತೊಗೊಂಡಿದ್ದೀನಿ ನೋಡಿ. ಈ ಕಡೆಯಿಂದ 5.5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಯಾಕಂದರೆ ಕರೆಕ್ಟಾಗಿ ಬರುತ್ತೆ ಎಲ್ಲನೂ. ಇವಾಗ ಚೌಕ್ ಬಾಕ್ಸ್ ಮಾಡೋಣ. ಚೌಕ್ ಬಾಕ್ಸ್ ಮಾಡಿ ಮುಂದ್ಗಡೆ ಒಂದು ಸ್ವಲ್ಪ ತೊಗೋತೀನಿ ನೋಡಿ. ಆರ್ಮೋಲ್ ಬಂದುಬಿಟ್ಟು 1.2 ಹಿಂಭಾಗದ ಆರ್ಮೋಲ್. 10 ಇಂಚಿಗೆ 1 ಪಾಯಿಂಟು, ಮುಂದ್ಗಡೆ 1.5 ಇಂಚು. ಇದು ಹಿಂಭಾಗದ ಪಾರ್ಟ್ ಇದೆ ನೋಡಿ. 8.5ಗೆ 1 ಪಾಯಿಂಟು. 1.5 ಇಂಚ್ ತೊಗೊಂಡ್ಬಿಟ್ಟೆ, ಅಲ್ಲಿ ನಾನು ತಪ್ಪು ಮಾಡಿದ್ದೀನಿ. ಸೊ ಹಾಗಾಗಿ ಅದನ್ನು ನೀವು ಏನೂ ತಲೆಯಲ್ಲಿ ಹಾಕೋಬೇಡಿ. 1 ಇಂಚು ಕೂಡ ಆ್ಯಡ್ ಮಾಡಬೇಕಾಗತ್ತೆ ನೋಡಿ. ಯಾಕಂದರೆ ಹಿಂಭಾಗಕ್ಕೆ ಟಕ್ಸ್ ಬರುತ್ತಲ್ವ, ಹಾಗಾಗಿ 1 ಇಂಚನ್ನು ಆ್ಯಡ್ ಮಾಡಬೇಕು. ಇವಾಗ ಅಲ್ಲಿ ಮುಂದೆ 1 ಇಂಚ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಅದು ಅಲ್ಲ ಅಷ್ಟೇ. ಇಲ್ಲಿ ಒಂದು ಲೈನ್ ಹಾಕ್ತೀನಿ. ಆರ್ಮೋಲನ್ನು ರೌಂಡ್ ಶೇಪ್ ತೆಗೆದ್ಬಿಟ್ಟು ಆರ್ಮೋಲ್ ಹಾಕ್ತೀನಿ ನೋಡಿ. ಇವಾಗ ಹಿಂಭಾಗ ಅಳಿತೀನಿ ನೋಡಿ. ಅರ್ಧ ಪಾಯಿಂಟ್ ಬಿಟ್ಟು 9 ಇಂಚಿಗೆ ಬರ್ತಾಯಿದೆ. ಕರೆಕ್ಟ್ ಇದೆ ನನ್ನ ಆರ್ಮೋಲ್ ಖಂಡಿತ ಎಲ್ಲರೂ ಅಳೀರಿ. ಯಾಕಂದರೆ ನೆರಿಗೆ ಬರಲ್ಲ ಬಗಲಲ್ಲಿ. 10 ಇಂಚಿಗೆ ಒಂದು ಮಾರ್ಕ್ ಹಾಕಿ ಹಿಂಭಾಗದ ಕೊರಳು ತೆಗಿತಾ ಇದ್ದೀನಿ ನೋಡಿ. ರೌಂಡ್ ಶೇಪು ಈ ಥರ ಬ್ರಾಡಾಗಿ ಇರಲಿ ಅಂತ ಹೇಳಿದರು, ಹಾಗಾಗಿ ಆ ಥರನೇ ಕಟ್ ಮಾಡಿದ್ದೀನಿ. ಇವಾಗ ಕಟ್ಟಿಂಗ್ ಮಾಡೋಣ ಇದನ್ನು. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಪ್ಲೀಸ್. ಹಾಗೆ ಬೆಲ್ ಐಕನ್ನ ಒತ್ತಿ ಆಲ್ ಅಂತ ಒತ್ತಿ ಅದ್ರ ಮೇಲೆ. ಸೊ ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ ಕಟ್ಟಿಂಗ್ ಆಯಿತು ನೋಡಿ. ಇವಾಗ ಇದೇ ಪಾರ್ಟನ್ನು ಇಟ್ಟು ಮುಂಭಾಗದ ಕಟೋರಿ ಪಾರ್ಟನ್ನು ಹೆಂಗೆ ತೆಗಿಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಬನ್ನಿ, ಇದನ್ನು ಪಾರ್ಟ್ ಇಟ್ಬಿಟ್ಟು ನೋಡಿ ಆಸೆಟಿಕ್ ಹೆಂಗಿದೆ ಹಂಗೆ ತಗೊಂಡಿದ್ದೀನಿ. ಯಾವ ಥರ ನಾನು ತಗೊಂಡಿದ್ದೀನಿ ಅಂತ ನೋಡಿ. ಮುಂಭಾಗಕ್ಕೆ ನಾವು ನೆಕ್ಗೆ ಎಲ್ಲಿ ಮಾರ್ಕ್ ಇದೆ ಅಲ್ಲೇ ಮಾರ್ಕ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಗಮನವಿಟ್ಟು ನೋಡಿ ಎಲ್ಲರೂ. 6.5ಗೆ 1 ಪಾಯಿಂಟ್ ಹಾಕ್ತೀನಿ. ಅದನ್ನು ನಾನು ರೌಂಡಾಗಿ ತೊಗೋತೀನಿ. ರೌಂಡ್ ಶೇಪ್ ಇರುತ್ತೆ ಅದು. ಇವಾಗ ಆರ್ಮೋಲ್ದು ನಾನು ಶೇಪ್ ಹಾಕ್ತೀನಿ. ಯಾಕಂದರೆ ನನಗೆ ಇಲ್ಲಿ ಇಷ್ಟು ಆರ್ಮೋಲ್ ಬರಲ್ಲ. ಒಳಗಡೆ ಅರ್ಧ ಇಂಚ್ ಬರಬೇಕಾಗತ್ತೆ. ನಾನು ನೆರಿಗೆ ಬರಲ್ಲ. ಆ ಸಲುವಾಗಿ ಈ ಟ್ರಿಕ್ಕನ್ನು ನಾನು ಯೂಸ್ ಮಾಡ್ತೀನಿ ಎಲ್ಲ ಬ್ಲೌಸಲ್ಲಿ. ಅಲ್ಲಿಂದ ನಾನು 1 ಇಂಚು 2 ಪಾಯಿಂಟ್ ಹಾಕ್ಕೊಂಡಿದ್ದೀನಿ ನೋಡಿ ಆರ್ಮೋಲ್ದು. ಮುಂದಿನ ಆರ್ಮೋಲ್ ಅಳೆಯೋ ಹಾಗಿಲ್ಲ, ಯಾಕಂದರೆ ಅದು ಹೆಚ್ಚು ಕಡಿಮೆ ಆಗಿರುತ್ತೆ. ಹಿಂಭಾಗಕ್ಕೆ ಏನಾದರೂ ಆರ್ಮೋಲ್ ಇದ್ದರೆ ಅದನ್ನು ನಾವು ಅಳಿಬೋದು. ಸೊ ಹಾಗಾಗಿ ಇವಾಗ ನಾನು ಇದರಲ್ಲಿ 1 ಇಂಚನ್ನು ತೆಗೆದು ಒಗಿಬೇಕು. ಯಾಕಂದರೆ ಅದು ನಾನು ಹಿಂಭಾಗಕ್ಕೆ ಟಕ್ಸ್ಗಂತ ತೊಗೊಂಡಿರೋದಲ್ವ ಅದು. ಹಾಗಾಗಿ ಹಿಂಭಾಗಕ್ಕೆ ಟಕ್ಸ್ ಅಂತ ತೊಗೊಂಡಿರೋದು ಇದರಲ್ಲಿ ನಾನು ಅದನ್ನು ಕಟ್ ಮಾಡಿ ಒಗಿತೀನಿ. ಇದು ನೋಡಿ ಕಟೋರಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಿಮಗೆ ಗೊತ್ತಾಗುತ್ತೆ ಹೆಂಗೆಲ್ಲ ತೆಗ್ದಿದ್ದೀನಿ ಅಂತ. ಸೊ ನೋಡಿ ಟ್ರಿಕ್ಕನ್ನು ಯೂಸ್ ಆಗುತ್ತೆ. ಒಂದು ಸಲ ಕಟಿಂಗ್ ಮಾಡಿ ಈ ಥರನೂ. ಸ್ಟಿಚಿಂಗ್ ಕೂಡ ನಾನು ಯಾವ ಥರ ಮಾಡ್ತೀನಿ ಅದನ್ನು ನೋಡಿಬಿಟ್ಟೆ ಸ್ಟಿಚಿಂಗ್ ಮಾಡಬೇಕಾಗತ್ತೆ ನೀವು. ಯಾಕಂದರೆ ಕಟಿಂಗ್ ಒಬ್ರದ್ದು ಸ್ಟಿಚಿಂಗ್ ಒಬ್ರದ್ದು ಈ ಥರ ಆಗಬಾರ್ದು ನೋಡಿ. ಇವಾಗ ಕಟಿಂಗ್ ಮಾಡ್ತೀನಿ. ಫಸ್ಟ್ ಅದು 1 ಇಂಚ್ ಏನಿದೆ ಅದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಆರ್ಮೋಲ್ ಹತ್ರ ಯಾವುದೇ ಚೇಂಜಸ್ ಮಾಡೋ ಹಾಗಿಲ್ಲ, ಆರ್ಮೋಲ್ ಕಟ್ ಮಾಡೋ ಹಾಗಿಲ್ಲ. ಯಾಕಂದರೆ ನಮ್ಮ ತೊಗೊಂಡಿರೋದು
ತಳಗಿನ ಭಾಗಕ್ಕೆ 1 ಟಕ್ಸ್ ಹಾಕೋದಕ್ಕೆ ತೊಗೊಂಡಿರೋದು, ಅದನ್ನು ಕಟ್ ಮಾಡ್ತೀನಿ. ಹೊರತಾಗಿ ನಾನು ಆರ್ಮೋಲಲ್ಲಿ ಕಟ್ ಮಾಡ್ತಾ ಇಲ್ಲ ನೋಡಿ. ಸರಿಯಾಗಿ ನೀವು ಗಮನವಿಟ್ಟು ನೋಡಿ ಎಲ್ಲರೂ. ಕಟ್ಟಿಂಗ್ ಆಯಿತು. ಇವಾಗ ಯೋಕ್ ಪಟ್ಟಿ ಕಟಿಂಗ್ ಮಾಡ್ತೀನಿ. ಯೋಕ್ ಪಟ್ಟಿ ಕೂಡ ಆಯಿತು ನೋಡಿ. ಇವಾಗ ಕಟೋರಿ ಪಾರ್ಟ್ ಆ್ಯಸ್ ಎಟಿಕ್ ಹೆಂಗಿದೆ ಎಲ್ಲನೂ ನಡೆಯುತ್ತೆ, ಆದರೆ ಕಟೋರಿನ ಏನಿದೆ ನಾವು ಸ್ವಲ್ಪ ದೊಡ್ಡ ಮಾಡ್ಕೋಬೇಕಾಗತ್ತೆ. ಈ ಕಟೋರಿ ನಮಗೆ ನಡೆಯೋದಿಲ್ಲ, ಹಾಗಾಗಿ ಕಟ್ಟಿಂಗ್ ಮಾಡೋಣ ಬನ್ನಿ. ಇದು ನಾಚ್ ಹೊಡಿತೀನಿ ನೋಡಿ, ಯಾಕಂದರೆ ನಾನು ಹಾಕೋ ಪಾಯಿಂಟ್ಸ್ ಎಲ್ಲ ಕರೆಕ್ಟಾಗಿ ಇದ್ರ ಮೇಲೆ ಬರಬೇಕು. ಹಾಗಾಗಿ ನಾನು ನಡುವೆ ಒಂದು ನಾಚ್ ಹೊಡಿತೀನಿ. ಆ್ಯಸ್ ಎಟಿಕ್ ಹೆಂಗಿದೆಯೋ ಹಂಗೆ ತಗೋತೀನಿ. ಇದರಿಂದ ಮಾರ್ಕರದ ಸಹಾಯದಿಂದ ನೋಡಿ. ಪ್ಲೀಸ್ ದಯವಿಟ್ಟು ಎಲ್ಲ ಸ್ಕ್ರಿಪ್ಟ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ, ಹೆಲ್ಪ್ ಆಗುತ್ತೆ. ಮತ್ತು ಇವಾಗ ಇದರಲ್ಲಿ 1.2 ಇಂಚು 1.2 ಇಂಚು ಆ ಕಡೆ 1.2 ಇಂಚು ಕೂಡಿಸ್ಕೋತಾ ಇದ್ದೀನಿ. ಇದನ್ನು ನಾವು ಕೂಡಿಸ್ಕೊಳ್ಳೋಣ. ಇದರಲ್ಲಿ ಯಾವ ಥರ ಕೂಡಿಸ್ತೀನಿ ಅಂತ ನೋಡಿ. ರೌಂಡ್ ಶೇಪಲ್ಲಿ ಬಂದುಬಿಟ್ಟು ಅಲ್ಲಿ ಕೂಡಿಸ್ಕೋಬೇಕು. ಇಲ್ಲಿ ಅರ್ಧ ಇಂಚಿಗೆ ಮೇಲೆ ಹೋಗ್ಬಿಟ್ಟು ನೋಡಿ ಈ ಥರ ಬಂದು ಕೂಡಿಸ್ಕೊಂಡಿದ್ದೀನಿ. 9 ಇಂಚದ ಕಟೋರಿ ಆಗಬೇಕು. ಇದು ಲೆಂತಿಗೆ ಆಗಿದೆ ನೋಡಿ. ಇವಾಗ ಇದ್ರ ಮಧ್ಯ ನೋಡಿ ಕರೆಕ್ಟಾಗಿ ಬಂತು. ಅಲ್ಲೇ ತಳಗಡೆ 1.5 ಇಂಚಿಗೆ ಒಂದು ಪಾಯಿಂಟ್ ಹಾಕಿ ತಳಗಡೆ ತೊಗೊಂಡ್ಬಿಟ್ಟು ಆ ಕಡೆ ಈ ಕಡೆ ಲೈನ್ ಡ್ರಾ ಮಾಡ್ತೀನಿ ನಾನು ಈ ಥರ ನೋಡಿ. ಇವಾಗ ಕಟ್ಟಿಂಗ್ ಮಾಡೋಣ ಬನ್ನಿ. ಇದ್ರದ್ದು 40 ಚೆಸ್ಟದ ಬ್ಲೌಸ್ ಇದು. ಜ್ಞಾಪಕ ಇರಲಿ, ಕಟೋರಿ ಇದು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ಚಾನಲ್ನ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿ, ಯೂಸ್ಫುಲ್ಲಾಗಿರುತ್ತೆ ವಿಡಿಯೋನು ನಂದು. ಸ್ವಲ್ಪ ಗಮನವಿಟ್ಟು ನೋಡಿ. ಸಿಂಪಲ್ಲಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಇವಾಗ ಎಲ್ಲ ಥರದ ಕಟ್ಟಿಂಗ್ ಆಯಿತು ನೋಡಿ. ಬ್ಲೌಸ್ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಬ್ಲೌಸ್ ಮೇಲೆ ಪೇಪರ್ ಕಟ್ಟಿಂಗ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಹೆಂಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಮತ್ತು ಹೆಂಗೆ ಅಡ್ಜಸ್ಟ್ ಮಾಡಿಬಿಟ್ಟು ಕಟ್ಟಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.